ಶುಗರ್ ಇದೆಯಾ? ಹಾಗಾದ್ರೆ ಈ ಆಹಾರಗಳನ್ನು ತಿನ್ನಬೇಡಿ. ಇಲ್ಲ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗಬಹುದು. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ರಕ್ತದಲ್ಲಿ ಥಟ್ಟನೆ ಸಕ್ಕರೆಯ ಪ್ರಮಾಣವನ್ನು ಹೆಚ್ಚಿಸುವ ಆಹಾರ ಪದಾರ್ಥಗಳು ನಿಷಿದ್ಧವಾಗಿವೆ. ಇದಕ್ಕೆ ಹಣ್ಣುಗಳು ಕೂಡ ಹೊರತಲ್ಲ. ಹೀಗಾಗಿ ಬೇಸಿಗೆಯಲ್ಲಿ ಯಥೇಚ್ಛವಾಗಿ ಸಿಗುವ ಕೆಲವು ಬಗೆಯ ಹಣ್ಣುಗಳಿಂದ ಹಾಗೂ ಆಹಾರ ಪಾನೀಯಗಳಿಂದ ಮಧುಮೇಹಿಗಳು ದೂರವಿದ್ದರೆ ಒಳ್ಳೆಯದು. ಮಧುಮೇಹ ಎನ್ನುವುದು ಒಂದು ದುರಾದೃಷ್ಟಕರ ಕಾಯಿಲೆ. ಬೇರೆ ಕಾಯಿಲೆಗಳಂತೆ ಇದು ಒಮ್ಮೆಲೆ ತೊಂದರೆ ಕೊಡುವುದಿಲ್ಲ. ಇಡೀ ಜೀವನ ಪರ್ಯಂತ ನೆಮ್ಮದಿ ಇಲ್ಲದೆ ಕಷ್ಟಪಡುವಂತೆ ಮಾಡುತ್ತದೆ. ಸೈಲೆಂಟ್ ಕಿಲ್ಲರ್ ಆಗಿ ಇಡೀ ದೇಹದ ತುಂಬ ತನ್ನದೇ ಆದ ಪ್ರಭಾವವನ್ನು ಬೀರಿ ವ್ಯಕ್ತಿಯನ್ನು ನಿಧಾನವಾಗಿ ಕೊಲ್ಲುತ್ತದೆ. ಅಕ್ಕಪಕ್ಕದವರು ತಿನ್ನುವ ಹಾಗೆ ಸಿಹಿ ಪದಾರ್ಥಗಳನ್ನು ಸೇವನೆ ಮಾಡುವ ಹಾಗಿಲ್ಲ ಎಂಬ ಭಾವನೆ ಒಂದು ಕಡೆಯಾದರೆ, ತಿನ್ನುವ ಅನ್ನವನ್ನು ಸಹ ಅಳತೆ ಮಾಡಿ ತಿನ್ನಬೇಕು ಎನ್ನುವ ಕೊರಗು ಇನ್ನೊಂದು ಕಡೆ. ಸಂಪೂರ್ಣವಾದ ಬದಲಾದ ಆಹಾರ ಪದ್ಧತಿ ಮಧುಮೇಹ ಸಮಸ್ಯೆ ಇರುವವರಿಗೆ ಮೈಗೂಡುತ್ತದೆ. ಇದರ ಮಧ್ಯೆ ಮೊದಲು ಸೇವನೆ ಮಾಡುತ್ತಿದ್ದ ಹಾಗೆ ಕೆಲವೊಂದು ಅನಾರೋಗ್ಯಕರ ಆಹಾರ ಪದಾರ್ಥಗಳನ್ನು ಇನ್ನು ಮುಂದೆ ಸೇವನೆ ಮಾಡಲು ಸಾಧ್ಯ ಇರುವುದಿಲ್ಲ. ಆಹಾರ ಪದ್ಧತಿಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದುಕೊಂಡು ಕಟ್ಟುನಿಟ್ಟಾದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಒಟ್ಟಾರೆಯಾಗಿ ಹೇಳಬೇಕೆಂದರೆ, ಮಧುಮೇಹ ಕಾಯಿಲೆ ಕಾಣಿಸಿಕೊಂಡ ಮೇಲೆ ಸಂಪೂರ್ಣ ಜೀವನ ಶೈಲಿಯೇ ಬದಲಾಗಿ ಬಿಡುತ್ತದೆ. ಇಲ್ಲಿ ನಾವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತ್ವರಿತವಾಗಿ ಏರಿಕೆಗೆ ಕಾರಣವಾಗುವ ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಕೆಲವೊಂದು ಆಹಾರಗಳ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನೋಡೋಣ. ಸಾಫ್ಟ್ ಡ್ರಿಂಕ್ಸ್ ಎಂದು ಕರೆಯಲಾಗುವ ಕಾರ್ಬೋಹೈಡ್ರೇಟ್ಸ್ ಪಾನೀಯಗಳಿಗೆ ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಇದರ ಕ್ರೇಜ್ ಎಷ್ಟಿದೆ ಎಂದರೆ ಮಳೆಗಾಲದಲ್ಲೂ ಸಹ ಜನರು ಇದನ್ನು ಇಷ್ಟಪಟ್ಟು ಕುಡಿಯುತ್ತಾರೆ. ಕೆಲವರು ಮನೆಯಲ್ಲಿ ತಮ್ಮ ಫ್ರಿಡ್ಜ್ನಲ್ಲಿ ಸ್ಟಾಕ್ ಇಟ್ಟುಕೊಂಡು ಬೇಕಾದಾಗ ಸೇವನೆ ಮಾಡುತ್ತಾರೆ. ಆದರೆ ನಿಮಗೆ ಗೊತ್ತಿರಲಿ, ಈ ಪಾನೀಯದಲ್ಲಿ ಕಂಡುಬರುವ ಕೃತಕ ಸಕ್ಕರೆ ಅಂಶಗಳು ಬಹಳ ಬೇಗನೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಲು ಇದು ಕಾರಣವಾಗುತ್ತದೆ. ಹೀಗಾಗಿ ಈಗಾಗಲೇ ಮಧುಮೇಹ ಕಾಯಿಲೆಗಳಿಂದ ಬಳಲುತ್ತಿರುವವರು ಈ ಪಾನೀಯಗಳಿಂದ ದೂರವಿದ್ದರೆ ಒಳ್ಳೆಯದು. ಮಾವಿನ ಹಣ್ಣು ತಿನ್ನಂಗಿಲ್ಲ. ನಮಗೆಲ್ಲ ಗೊತ್ತೇ ಇರುವ ಹಾಗೆ ಯುಗಾದಿ ಹಬ್ಬ ಕಳೆದ ನಂತರ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣುಗಳ ಭರಾಟೆ ಜೋರಾಗಿರುತ್ತದೆ. ಬೇಸಿಗೆಯ ಕಾಲದಲ್ಲಿ ಎಲ್ಲಿ ನೋಡಿದರೂ ಕೂಡ ಮಾವಿನಕಾಯಿ ಮತ್ತು ಮಾವಿನ ಹಣ್ಣುಗಳು ಕಾಣಲು ಸಿಗುತ್ತವೆ. ಆದರೆ ಮಧುಮೇಹಿಗಳು ಮಾತ್ರ ಈ ಹಣ್ಣಿನಿಂದ ದೂರವಿರಬೇಕು. ಇದಕ್ಕೆ ಪ್ರಮುಖ ಕಾರಣ ಈ ಹಣ್ಣಿನಲ್ಲಿ ಕಂಡುಬರುವ ನೈಸರ್ಗಿಕ ಸಕ್ಕರೆಗಳಾದ ಫ್ರಕ್ಟೋಸ್, ಗ್ಲೂಕೋಸ್ ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಅಲ್ಲದೆ ಈ ಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ ಅಂಶಗಳು ಅಧಿಕವಾಗಿದ್ದು ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಮಾವಿನ ಹಣ್ಣಿನಲ್ಲಿ ಗ್ಲೈಸೆಮಿಕ್ ಸೂಚ್ಯಂಕ GI ಸುಮಾರು 50ಕ್ಕಿಂತಲೂ ಮೇಲೆ ಇರುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ. ಐಸ್ ಕ್ರೀಮ್ನಿಂದ ದೂರವಿರಿ. ಚಿಕ್ಕ ವಯಸ್ಸಿನಿಂದ ನಿಮಗೆ ಐಸ್ ಕ್ರೀಮ್ ತಿನ್ನುವ ಹವ್ಯಾಸ ಬೆಳೆದು ಬಂದು ದೊಡ್ಡವರಾದ ಮೇಲೂ ಸಹ ಹಾಗೆ ಮುಂದುವರೆದಿರುತ್ತದೆ. ಆದರೆ ಏನು ಮಾಡುವುದು? ಶುಗರ್ ಕಾಯಿಲೆ ಕಾಣಿಸಿಕೊಂಡ ಬಳಿಕ ಇದರಿಂದ ದೂರವಿರಲೇಬೇಕು. ಇನ್ನು ಬೇಸಿಗೆಯಲ್ಲಿ ಹೆಚ್ಚಾಗಿ ಸಿಗುವ ವಿವಿಧ ಬಗೆಯ ಹಾಗೂ ವಿಭಿನ್ನ ರುಚಿಯ ಐಸ್ ಕ್ರೀಮ್ಗಳು ಎಷ್ಟು ಡೇಂಜರ್ ಅಂದರೆ, ಇದನ್ನು ಅತಿಯಾಗಿ ತಿನ್ನುವುದರಿಂದ ಮಧುಮೇಹ ಇಲ್ಲದವರಿಗೂ ಸಹ ಮುಂಬರುವ ದಿನಗಳಲ್ಲಿ ಈ ಸಮಸ್ಯೆ ಕಂಡು ಬರಬಹುದಂತೆ. ಸಂಸ್ಕರಿಸಿದ ಮತ್ತು ಪ್ಯಾಕೇಜ್ ಮಾಡಿದ ಆಹಾರ ಪದಾರ್ಥಗಳು ಬಾಯಿ ರುಚಿ ಹೆಚ್ಚಿಸುವ ಸಂಸ್ಕರಿಸಿದ ಮತ್ತು ಪ್ಯಾಕೇಜ್ ಮಾಡಿದ ಆಹಾರ ಪದಾರ್ಥಗಳಿಂದ ಮಧುಮೇಹ ಇರುವವರು ದೂರ ಇರಲೇಬೇಕು. ಯಾಕೆಂದರೆ ಇಂತಹ ಅದರಲ್ಲಿ ಟ್ರಾನ್ಸ್ ಫ್ಯಾಟ್ ಅಂಶಗಳು ಇದ್ದೇ ಇರುತ್ತವೆ. ಇವು ಶುಗರ್ ಇರುವವರ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕಲ್ಲಂಗಡಿ ಹಣ್ಣು. ನೀರಿನ ಅಂಶ ಹೆಚ್ಚಿರುವ ಕಲ್ಲಂಗಡಿ ಹಣ್ಣಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿ ಹಾಗೂ ಗ್ಲೈಸೆಮಿಕ್ ಸೂಚ್ಯಂಕ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಮಧುಮೇಹಿಗಳು ಈ ಹಣ್ಣನ್ನು ಸೇವನೆ ಮಾಡುವ ಮುನ್ನ ಆಲೋಚನೆ ಮಾಡಬೇಕು. ಒಂದು ವೇಳೆ ರಕ್ತದಲ್ಲಿ ಸಕ್ಕರೆ ಮಟ್ಟ
ನಿಯಂತ್ರಣಕ್ಕೆ ಬರದೇ ಇರುವವರು ಇಂತಹ ಹಣ್ಣುಗಳನ್ನು ಸೇವನೆ ಮಾಡುವ ಸಹವಾಸ ಮಾಡಬೇಡಿ. ಖರ್ಬೂಜ್ ಹಣ್ಣು. ಬೇಸಿಗೆಯಲ್ಲಿ ಯಥೇಚ್ಛವಾಗಿ ಸಿಗುವ ಖರ್ಬೂಜ್ ಹಣ್ಣು ಅಥವಾ ಈ ಹಣ್ಣಿನ ಪಾನಕವನ್ನು ಸೇವನೆ ಮಾಡುವುದರಿಂದ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಆದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬರದೇ ಇರುವವರು ಈ ಹಣ್ಣಿನಿಂದ ದೂರವಿದ್ದರೆ ಒಳ್ಳೆಯದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.